ರವಿಕುಮಾರ್ ಅವರು ಒಂದು ಮಾತು ಹೇಳಿದರು, ಹುಚ್ಚಾಸ್ಪತ್ರೆ ಅಂತ. ನಾನು ಸಣ್ಣ ತಿದ್ದುಪಡಿ ಮಾಡಕ್ಕೆ ಬರ್ತೀನಿ. ಹುಚ್ಚಾಸ್ಪತ್ರೆಲಾದರೆ ಮೆಡಿಕಲ್ ಓದಿದ್ದ ಡಾಕ್ಟರ್ ಇರ್ತಾರೆ. ಇದು ಹುಚ್ಚರ ಸಂತೆ. ಹುಚ್ಚರ ಸಂತೆನಲ್ಲಿ ಹುಚ್ಚುಚ್ಚಾಗಿರೋರೇ ಇರ್ತಾರೆ. ಈ ಸರ್ಕಾರ ಒಂದು ರೀತಿ ಹುಚ್ಚುಚ್ಚಾದ ನಿರ್ಣಯಗಳ ಮೂಲಕ ನಡೀತಾ ಇದೆ. ಎಲ್ಲದರಲ್ಲೂ ಲಾಭ ಮಾಡಿಕೊಳ್ಬೇಕು ಅನ್ನುವಂಥ ಮನಸ್ಥಿತಿಯ ಕಾರಣದಿಂದ ಬಾಣಂತಿಯರ ಮತ್ತು ಹೊಸಗೂಸುಗಳ ಸಾವಾಗಿದೆ ಅನ್ನೋದು ನಮ್ಮ ಆರೋಪ. ಇದಕ್ಕೆ ಸಮಗ್ರ ತನಿಖೆ ಆಗಬೇಕು. ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡಬೇಕು ಅಂತ ಆಗ್ರಹಿಸ್ತೇವೆ. ಮತ್ತು ನೈತಿಕ ಹೊಣೆ ಹೊತ್ತು ಆರೋಗ್ಯ ಖಾತೆ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತೇವೆ. ಹೋರಾಟ ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ಅರ್ಥಪೂರ್ಣವಾದ ಅರ್ಥ ಸಿಗ್ತದೆ ಮತ್ತು ಅದಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ಹೋರಾಟ ಮಾಡದ ಕಾರಣ ನೋಡಿ, ಸರಣಿ ಸಾವುಗಳು ಇದೆಲ್ಲೋ ಇಂಡಿವಿಜುವಲ್ ಆಗಿ ಆಗಿರುವಂಥ ಇನ್ಸಿಡೆಂಟ್ ಅಲ್ಲ, ಸರಣಿ ಸಾವುಗಳಾಗಿದ್ದಾವೆ. ದಾವಣಗೆರೆಯಲ್ಲಿ 20-29ಕ್ಕೂ ಹೆಚ್ಚು, ಬಳ್ಳಾರಿನಲ್ಲಿ 7 ಜನ, ಬೆಳಗಾಂನಲ್ಲಿ 28 ಜನ, ಸಿಂಧನೂರಿನಲ್ಲಿ 4 ಜನ. ಇವೆಲ್ಲ ಏನೊಂದು ಸೂಚಿಸುತ್ತೆ. ಈ ರೀತಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಆಗಿರುವಂಥ ಸಾಧ್ಯತೆಗಳಿವೆ. ಸತ್ಯವನ್ನು ಸರ್ಕಾರ ಮುಚ್ಚಾಕ್ತಾ ಇದೆ. ಇದು ಬಂಗಾ ಫಾರ್ಮಾಸ್ಯೂಟಿಕಲ್ ಕಂಪನಿ ಹಾಗಿದ್ರೆ ಅದು 11ನೇ ಬ್ಯಾಚು 13ನೇ ಬ್ಯಾಚು IV ದ್ರಾವಣ ಸೂಟಬಲ್ ಅಲ್ಲ ಅನ್ನುವಂಥ ರಿಪೋರ್ಟ್ ಬಂದಿದ್ದು ಸುಳ್ಳ? ಅದನ್ನು ಯಾಕೆ ಸಪ್ಲೈ ಮಾಡಿದ್ರು? ಯಾವ ಹಿನ್ನೆಲೆಯಲ್ಲಿ ಸಪ್ಲೈ ಮಾಡಿದ್ರು? ಇದೆಲ್ಲ ಯಾರ್ದೋ ಪರ್ಸನಲ್ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸರ್ಕಾರ ಮಾಡ್ತಿರ್ತಕ್ಕಂಥ ಸಂಚು. ಅದಕ್ಕಾಗಿಯೇ ನಾವು ಆಗ್ರಹಿಸೋದು, ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ನಡೆಸಬೇಕು. ನೋಡಿ, ಒಂದೇನಂದ್ರೆ ಕಂಪನಿಯ ಎಲ್ಲಾ ಬ್ಯಾಚ್ಗಳು ಕೂಡ ಕಳಪೆ ಅಲ್ಲ, ಕೆಲವು ಬ್ಯಾಚ್ ಮಾತ್ರ ಕಳಪೆ. ಎಲ್ಲಾ ಬ್ಯಾಚ್ಗಳು ಕಳಪೆ ಆಗಿದ್ರೆ ಸಾವಿರಾರು ಜನ ಸಾಯೋರು. ಯಾವುದು ಬ್ಯಾಚ್ ಕಳಪೆ ಇತ್ತು ಅದನ್ನ ಲ್ಯಾಬ್ ಟೆಸ್ಟ್ ಆದ ನಂತರ ಸಪ್ಲೈ ಮಾಡಿದ್ದು ಯಾರು ನಿರ್ಲಕ್ಷ್ಯ? ಯಾವುದೋ ಒಂದು 11ನೇ ಬ್ಯಾಚು 14ನೇ ಬ್ಯಾಚು ಕಳಪೆ ಅಂತ ಇವರಿಗೆ ಲ್ಯಾಬ್ ಟೆಸ್ಟಲ್ಲಿ ಗೊತ್ತಾಯಿತು. ಲ್ಯಾಬ್ ಟೆಸ್ಟಲ್ಲಿ ಗೊತ್ತಾದ ಮೇಲೂ ಕೂಡ ಸಪ್ಲೈ ಮಾಡಿದ್ದು ಅಲ್ಲಿಗೆ ಇವರೇ ಕೊಲೆಗಾರರ ರೀತಿಯಲ್ಲಿ ಕೊಲೆ ಮಾಡ್ದಂಗಾಯ್ತು. ಅದೆಲ್ಲ ಹೆಂಗಾರೆ ಸರಣಿ ಸಾವನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಅವರು. BJP ಸರ್ಕಾರ ಇದ್ದಾಗ ಯಾವಾಗ ಈ ರೀತಿ ಸರಣಿ ಸಾವುಗಳಾಗಿದ್ದು? ಯಾವಾಗ ಸರಣಿ ಸಾವುಗಳಾಗಿದ್ದು? ಈ ರೀತಿ ಬಂಡತನದಿಂದ ಸಮರ್ಥನೆ ಮಾಡ್ಕೊಳ್ಳೋಕೆ ನಾಚಿಕೆ ಆಗಲ್ಲ ಅವರಿಗೆ? ಈ ಸರ್ಕಾರಿ ಪ್ರಾಯೋಜಿತ ಕೊಲೆ ಇದು. ಅದಕ್ಕೆ ನಾನು ಹುಚ್ಚರ ಸಂತೆ ಅಂತ ಅವ್ರು ಹೇಳಿದ ಹೇಳಿಕೆಯನ್ನು ತಿದ್ದುಪಡಿ ಮಾಡಿದ್ದು.